ಕೂಡಿ ಮುತ್ತೇವ್ ನೋಡಿ ಮಾತಾಡ್ಸಿದ್ರು. ಮುತ್ತೇವ್ ಒಂದು ಮಾತು ಹೇಳಿದ್ರು. ಏನ್ ಹೇಳಿಪ್ಪ ಮುತ್ತೇವ್ರು? ಸುರುವಿನ ಹೋದ ವರ್ಷ ದಾರಿ ಹೋಗ್ತಿರ್ತಕ್ಕಂತ ಟೈಮ್ದಾಗ ಎರಡು ಹತ್ತುವರೆ ಮಕ್ಕಳೇ ಅಂದ್ರು. ಅವಾಗ ಏನಾಯ್ತು ಮುತ್ತೆ ಹೇಳಿದಾಗ 2 ನಾವು ಸವನಾದು ಸವನಾಗಿ ಬಂದವ 2 ಅಂತಾರ 2 ಬೇಗ ಮಾಡಿದಲ್ಲಿ 2 ಕೊಟ್ಟಾರ 2 ಮ್ಯಾಗಳ ಸವನಾದು. ಹೌದಾ? ಸರಿ ಹೋದ ವರ್ಷ ಈ ವರ್ಷ 2ನೇ ತಿಂಗಳದಾಗ ಏನಾಯ್ತಿಪ್ಪ? ಚಿಮ್ಮಡ ಗ್ರಾಮಕ್ಕೆ ಹೋಗಂತ ಟೈಮ್ದಾಗ ಮಾಳು ಮುಂದೆ ಹೋಗಿ ಮಾಳು ಫೋನ್ ಹಚ್ಚಿರಂದಾಗ ಹೌದು ಬ್ಯಾಂಗ್ರಿ ಮುದ್ದವ್ರ ಆಶೀರ್ವಾದ ಮಾಡಿ ಅಂದಾಗ ಆಶೀರ್ವಾದ ಮೊದಲೇ ಆಗೈತಿ ನಿಮಗ. ನಿಮ್ಮ ಮ್ಯಾಲಿ ಸದ್ಯ ಗೆದ್ದಂಗೆ ನೀವು ಸುಮ್ಮಾಗಿ ಹಾಡಿ ಬರಿ ನಿಮಗೆ ಡಾಲ ಅಂತ ಹೇಳ್ಬಿಟ್ರು. ಖರೆ ಮುದ್ದವ್ರು ಎಲ್ಲದಾರ ಬಿಜಾಪುರದಾಗ, ನಾವ್ ಅದೀವಿ ಜಮಖಂಡಾಗ ಡಾಲು ಚಿಮ್ಮಡದಾಗ. ಖರೆ ಅಂತ ಪವಾಡ ಪುರುಷ ಅವಳು ಮುದ್ದವ್ರಾದ್ರು ಕೂಡ ಇವತ್ತು ದಿವಸ ಹಿಂಗಮ್ಮನ ಆಗಿರ್ತಕ್ಕಂತ ಪವಾಡ ಏನಪ್ಪ ಅಂತ ಕೇಳಿದ್ರ 2 ದಿನ ಹಿಂದಾಗಿದಂತ ಪವಾಡ ಏನೋ ಬಹಳ ದಿವಸ ಮುದ್ದವ್ರ ಆಶೀರ್ವಾದ ತಗೊಂಡಿಲ್ಲ. ಮುದ್ದವ್ರ ಆಶೀರ್ವಾದ ತಗೊಂಡು ಬರ್ಬೇಕಂತೇಳಿ ನಾವು ಹೋಗಿದ್ದೀವಿ. ಎಷ್ಟು ದಿನ ಕೈಲಿ ಕಟ್ಟಿದ್ರಿ ನೀವು? ಒಂದ್ 5 ತಿಂಗಳಾಯ್ತು ನಾವು ಮುದ್ದವ್ರಿಗೆ ಫೋನ್ ಹಚ್ತಿದ್ದೆವು. ಮುದ್ದವ್ರ ಕಡೆಯಿಂದ ಪ್ರಸಾದ ಆಶೀರ್ವಾದ ನಮಗೆ ಯಾವಾಗ ಸಿಕ್ಕಿತ್ತು, ಹೋಗಿ ಯಾವಾಗ ದರ್ಶನ ಮಾಡಬೇಕಂತ ಕಾಯ್ತಿದ್ದೆವು. ಕೈದು ಸಾಕಾಗಿ ಬಿಟ್ಟಿದ್ದೆವು. ಕರೆ ಮುದ್ದವ್ರ ಫೋನ್ ಹಚ್ಚಿ ಹೇಳಿದ್ರು, ತಮ್ಮ ನೀವು ನಾಳಿನ ಮಂಗಳವಾರ ನಿಮ್ಮ ಟೈಮ್ ಬಂದವು ಬರ್ರಿ ಅಂದ್ರು. ಅವರಾಗೆ ಫೋನ್ ಹಚ್ಚಿದ್ರು ನಮಗ. ಮುದ್ದವ್ರ ನಾವು ಬಂದೆವು ಆಶೀರ್ವಾದ ಕುಡಿಯಕ್ಕೆ ಹೋದಾಗ ಮುದ್ದವ್ರು ಹೇಳಿದ್ರು, ಏನ್ ಹೇಳಿರಿಪ್ಪ ನಿಮಗ? ನೀವು ಕಾರ್ಯಕ್ರಮ ಬರ್ತದ 14ನೇ ತಾರೀಕರೆ ಬುಕ್ ಆಗ್ತದ, ಬರೀ ಅವತ್ತೇ ಮಾರಾಯ ಜಾತ್ರೆ ನಾನು ಅಲ್ಲೇ ಬರ್ತೀನಿ, ನೀವು ಬಂದು ಹಾಡು ಹೋಗ್ಬೇಕಂತ ಅಲ್ಲಿ ಹೇಳಿದ್ರು ಮುದ್ದವ್ರು. ಕಾರ್ಯಕ್ರಮ ಬರೋಕ್ಕಿಂತ ಮೊದಲೇ ಹೇಳ್ಯಾರ. ಕಾರ್ಯಕ್ರಮ ಬರೋಕ್ಕಿಂತ ಮೊದಲೇ ಭೇದ ಮಾಡಿ ಹೇಳ್ಬಿಟ್ರು ಸುದ್ದಿ ಎಲ್ಲ. ನಿಮಗೆ 14ನೇ ತಾರೀಕಿಗೆ ಕಾರ್ಯಕ್ರಮ ಬರ್ತದೆ, 14ನೇ ತಾರೀಕಿಗೆ ಮುತ್ಯಾನ ಜಾತ್ರೆ ಅದ. ನಾನು ಅಲ್ಲಿ ಬರ್ತೀನಿ, ನೀವು ಒಂದು ಸಣ್ಣ ಹಾಡಿಬೇಕಂತ ಆಶೀರ್ವಾದ ಮಾಡಿದ್ರು. ಮುದ್ದೇವ್ರ ಆಶೀರ್ವಾದ ಪ್ರಕಾರವಾಗಿ ಅದೇ ತಾರೀಕಿಗೆ ಸಿದ್ದಿಗೆ ತಾಲೂಕು ಸುರಗಳ್ಳಿ ಕಾರ್ಯಕ್ರಮ ಬಂತು. ಹೋಗ್ಬೇಕಾಗಿತ್ತು. ಮುದ್ದೇವ್ರ ಕಾರ್ ಗಾಡಿ ಬರಲಾರ ಬಿಟ್ಟೆ ಹೋಗಿ ನಾವು ಗಾಡಿ ತಗೊಂಡು ಬಂದು ಮುದ್ದೇವ್ರ ಆಶೀರ್ವಾದ ತಗೊಂಡ ಒಂದು ಸಂದ ಹಾಡ್ಬೇಕಾಗಿತ್ತು. ಏನೋ ಅನಿವಾರ್ಯ ಟೈಮ್ ಹೋಗಕ್ಕೆ ಬಹಳ ಟೈಮ್ ಆಗೈತಿ. ನಮ್ಮ ಮಿಂಟ್ರಿ ಸರ್ ಬದಲಿ ಹಾಡ್ಯಾರ. ನಮ್ಮ ಬದಲಿ ನಮ್ಮ ಆತ್ಮೀಯ ಆಗಿರ್ತಕ್ಕಂಥ ನಮ್ಮ ಗುರುಸರಿಕೆ ಆಗಿರ್ತಕ್ಕಂಥ ಮಿಂಟ್ರಿ ಸರ್ ಅವರು ಹಾಡಿದಾರ. ಅವ್ರ ಚರಿತ್ರೆಯನ್ನು ಬಹಳ ಒಪ್ಪಲ್ಲ. ಚರಿತ್ರೆಪ್ಪ ಎಷ್ಟೊಂದು 30 ವರ್ಷ ಮಿಂಟ್ರಿ ಸೇವೆ ಸಲ್ಲಿಸಿರ್ಬೇಕಣ್ಣ ಅವರು. ಸಜ್ಜಾರಿಪ್ಪ ಆ ಮಿಂಟ್ರಿ ಭಾರತಾಂಬೆ ದೇಶವನ್ನ ಕಾಯ್ದು ಈ ನಮ್ಮ ಹಿರಿಯರಿಂದ ಬಂದಿರ್ತಕ್ಕಂಥ ಪದ್ಧತಿಯನ್ನು ಬಿಡಬೇಡ ತಿಳ್ಕೊಂಡು ಈ ನಮ್ಮನ್ನ ಕಾಪಾಡತಕ್ಕಂತ ಗುರುವಿನ ಚರಿತ್ರೆಯನ್ನು ಎತ್ತಿ ಆಡಬೇಕು ತಿಳ್ಕೊಂಡು ಈ ಎಲ್ಲರ ಮೇಲೆ ಒಂದೊಂದು ಸಣ್ಣ ಆಡಿ ಮುತ್ಯಾನ ಚರಿತ್ರೆ ಎತ್ತಿ ಹೇಳ್ತಾರೆ. ಅವಳಿಗೆಲ್ಲ ಕೂಡ ತುಂಬಿಡುವುದೆಲ್ಲ ಧನ್ಯವಾದಗಳು. ನಮ್ಮ ಧರ್ಮರಾಜ ಸರ್ ಅವ್ರಿಗೆ ಅದು ಕೂಡ ಅವಳು ಮುತ್ತವ್ರ ಆಶೀರ್ವಾದ ಆಗ್ಯದ, ಮಗು ಮುತ್ತವ್ರ ಆಶೀರ್ವಾದ ಆಗ್ಯದ. ಆ ಗುರುಗಳ ಆಶೀರ್ವಾದ ಸದಾ ಒಂದ ಕಾಲಕ್ಕೆ ನಮ್ಮ ಮೇಲೆ ಇರ್ಲಿ, ನಮ್ಮ ಅಣ್ಣವ್ರ ಮೇಲೆ ಇರ್ಲಿ ತಿಳ್ಕೊಂಡ ಎಲ್ಲರೂ 10 ಕೊಟ್ಟಾರ, 20 ಕೊಟ್ಟಾರ, 50 ಕೊಟ್ಟಾರ, 100 ರೂಪಾಯಿನ ಕೊಟ್ಟಾರ. ನಮ್ಮ ಮಿಂಟ್ರಿ ಸರ್ ಅವರು ಬಹಳ ಉಮೇಶ ಆಗಿತ್ತು. ಯಾಕಪ್ಪ ಅಂತಂದ್ರ ಅಣ್ಣವ್ರನ್ನ ಹಾಡ್ಬೇಕಾಗಿತ್ತು, ಹಂಬಲಾಗಿತ್ತು. ನೀವು ಬಂದ ಬಹಳ ಒಳ್ಳೇದ ಮಾಡಿದ್ರಿ. ನಾನು ಸೇವೆ ಸಲ್ಲಿಸಿ ತಿಳ್ಕೊಂಡ 501 ರೂಪಾಯಿನ ಮಿಂಟ್ರಿ ಸರ್ ಅವ್ರು ಕೊಟ್ಟಾರ. 201 ರೂಪಾಯಿನ ನಮ್ಮ ಹಳು ಮುದ್ದೇರ ಆಶೀರ್ವಾದ ರೂಪಾಯಿ ಕೊಟ್ಟಾರ. 2 ಪುಷ್ಪದ ಮೇಲೆ ಆಶೀರ್ವಾದ ರೂಪಾಯಿ ಹಾಕ್ಯಾರ. ಅವ್ರು ಕೊಟ್ಟಿರ್ತಕ್ಕಂತ ಹಣ ರೂಪದ ಗುಣ ಕಾಣಿಕೆಯನ್ನ ಸರ್ಕಾರ ಮಾಡ್ಕೊಂಡು ಅಂತ ಗುರುವಿನ ಆಶೀರ್ವಾದ ಸದಾ ಕಾಲಕ್ಕೆ ನಮ್ಮ ಮೇಳದ ಋತುಗಳು ತಿಳ್ಕೊಂಡ ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನ ಸ್ವೀಕಾರ ಮಾಡ್ತಕ್ಕದ್ದು. ಯಾವ ಇಂಡಿ ತಾಲೂಕಿನ ಸಾವಟಿಗೆ ಮತ್ತು ಹಿರೇಮನ ಗ್ರಾಮದ ಸೀಮೆಯಲ್ಲಿ ಬಂದು ವಾಸವನ್ನು ಮಾಡಿರ್ತಕ್ಕಂತ ಸಿದ್ಗೋಡ ಮುತ್ಯಾನ ಕಮಿಟಿ ಹಿರಿಯರಾದ್ರೂ ಕೂಡ ಏನೋ ಬಂದು ಹಾಡ್ಯಾರ, ಒಳ್ಳೆ ರೀತಿಯಿಂದ ಹಾಡ್ಯಾರ ತಿಳ್ಕೊಂಡ 101 ರೂಪಾಯಿನ ಕಲಾಕಣಿಗೆ ಕೊಟ್ಟಿದ್ದಾರೆ. ಅವ್ರ ಕಮಿಟಿ ಆದ್ರೂ ಕೂಡ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂತ ಶಕ್ತಿ ಒಂದು ಹೂವಿನ ಮೇಲೆ ಕೊಟ್ಟಾರ. ಕಮಿಟಿ ಆದ್ರೂ ಕೂಡ ಸಿದ್ಗೋಡ ಮುತ್ಯವರು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂತ ಶಕ್ತಿ ಕೊಟ್ಟ ಕಾಪಾಡ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಕ್ಕದ್ದು. ಈ ನಮ್ಮ ಹಿರೇಮನ ಗ್ರಾಮದ ಬೀರಲಿಂಗೇಶ್ವರ ಬೆಳ್ಳಿನ ಸಂಘಕ್ಕ ಹಾಡಿದ್ದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ ರೂಪಾಯಿ ಕೊಟ್ಟಿರ್ತಕ್ಕಂಥ ಕಲಾಕಣಿಕೆಯನ್ನ ನಮ್ಮ ಹಳು ಮುತ್ತೆಯವರ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀವಿ. ಕಮಿಟಿಯವರು ಹಳು ಮುತ್ತೆಯವರು ಕೂಡಿ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಹಳು ಮುತ್ತೆಯವರು ಒಂದು ಹಣವನ್ನು ಸ್ವೀಕಾರ ಮಾಡ್ತೀವಿ ಮಾಡ್ಬೇಕು ತಿಳ್ಕೊಂಡು ಅವರೇ ಕಳ್ಕೊಳ್ಳಿ. ಬರೀಪ್ಪ ಕಮಿಟಿಯವರು ಬರೀ, ಮುತ್ತೆಯವರು ಬರೀ. ಏನೋ ಫೋಟೋ ಹೊಡಿಯೋಣ ಸಾಕು.
ಸರಿ.